ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮರ್ಥ ನಾಯಕರು ಕಾಂಗ್ರೆಸ್ಸಲ್ಲಿ. ಆದರೆ ಕಾಂಗ್ರೆಸ್ ಅವರ ನಾಯಕತ್ವವನ್ನು ಬಳಸ್ಕೊಳ್ಳಲ್ಲ. ಖರ್ಗೆ ಅವರನ್ನ ಪಕ್ಷ ಅಧಿಕಾರಕ್ಕೆ ಬಂದಾಗ ಇಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ, ಇನ್ನು ಪ್ರಧಾನಮಂತ್ರಿ ಎಲ್ಲಿಂದ ಮಾಡ್ತಾರೆ? ಮೋದಿ ಗ್ಯಾರಂಟಿ ಬರೀ ಹೇಳಕ್ಕೈತದು, ಪ್ರಾಕ್ಟಿಕಲಿ ಯಾವುದು ಮೋದಿ ಗ್ಯಾರಂಟಿ ಏನಂದ್ರೆ ಯಾರಿಗೆ ಗ್ಯಾರಂಟಿ ಇದೆ ಅಂದ್ರೆ ಬಂಡವಾಳಶಾಹಿಗಳಿಗೆ ಗ್ಯಾರಂಟಿ. ಸಾಮಾನ್ಯ ಜನರ ಪರ ಮೋದಿ ಇಲ್ಲ. ಏನಾದ್ರೂ ಕಾಂಗ್ರೆಸ್ ದೇಶದಲ್ಲಿ ಗೆದ್ರೆ ಖರ್ಗೆ ಪ್ರಧಾನಿ ಆಗ್ಬೋದು ಅನ್ನೋ ಹೋಪ್ಸ್ ಇದೆ. ಹೇಗಿದೆ ಕಲಬುರಗಿ? ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮರ್ಥ ನಾಯಕರು ಕಾಂಗ್ರೆಸ್ಸಲ್ಲಿ. ಆದರೆ ಕಾಂಗ್ರೆಸ್ ಅವರ ನಾಯಕತ್ವವನ್ನು ಬಳಸ್ಕೊಳ್ಳಲ್ಲ. ನೆಪ ಮಾತ್ರಕ್ಕೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಏನಾದರೂ ಹೇಳಿದಾರ? ಸಾಧ್ಯ ಇಲ್ಲ. ಮೊನ್ನೆ ಸಿದ್ದರಾಮಯ್ಯನವರೇ ಹೇಳಿದರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅಂತೇಳಿ. ಕಾಂಗ್ರೆಸ್ಸಿನ ಒಡಕನ್ನು ಎತ್ತಿ ತೋರಿಸ್ತದೆ. ಖರ್ಗೆ ಅವರು ಪ್ರಧಾನಮಂತ್ರಿ ಅಂತೇಳಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಲಿ, ನಮಗೂ ಖುಷಿ ಇದೆ. ಆದರೆ ಖರ್ಗೆ ಅವರನ್ನ ಪಕ್ಷ ಅಧಿಕಾರಕ್ಕೆ ಬಂದಾಗ ಇಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ, ಇನ್ನು ಪ್ರಧಾನಮಂತ್ರಿ ಎಲ್ಲಿಂದ ಮಾಡ್ತಾರೆ? ಅದು ಅಸಾಧ್ಯದ ಮಾತು. 9 ಬಾರಿ ಶಾಸಕರು, 2 ಬಾರಿ ಸಂಸದರು, ಈ ಭಾಗನ ಎಲ್ಲೋ ತಗೊಂಡು ಹೋಗ್ಬಹುದಾಗಿತ್ತು, ಹಂಗೆ ಕಾಣಿಸ್ತಾ ಇಲ್ಲ ನಾವು ನೋಡಿದಾಗೆ. ಯಾಕೆ ಕಲಬುರಗಿ ಇಷ್ಟು ಹಿಂದುಳಿದಿದೆ ಅಂತ? ನಮ್ಮ ನಾಡಿನ ಎಲ್ಲ ರಾಜಕಾರಣಿಗಳು ಈ ನೆಲವನ್ನು ಪ್ರಗತಿ ಮಾಡಲಿಲ್ಲ ಅನ್ನೋಂಥದ್ದು ವಾಸ್ತವ ಸತ್ಯ. ಅತಿ ಹೆಚ್ಚು ಬಾರಿ ಗೆದ್ದವರು ಕಾಂಗ್ರೆಸ್ ಪಕ್ಷದವರೇ, ಅತಿ ಹೆಚ್ಚು ಬಾರಿ ಅಧಿಕಾರದ ಮುಖ್ಯ ಕೇಂದ್ರ ಸ್ಥಾನದಲ್ಲಿದ್ದವರು ಕಾಂಗ್ರೆಸ್ನವರೇ. ಹೀಗಾಗಿ ಈ ನೆಲ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಕಾಂಗ್ರೆಸ್ ಒಪ್ಕೋಬೇಕಾಗತ್ತೆ. ಜಾಧವ್ ಪ್ರಚಾರ ಪ್ರಿಯರಲ್ಲ, ಕೆಲಸಗಾರರು. ಮೌನವಾಗಿ ಈ ಭಾಗಕ್ಕೆ ಏನು ಅಭಿವೃದ್ಧಿ ಆಗಬೇಕು, ಕೋವಿಡ್-19 ಸಂದರ್ಭವನ್ನು ಸಮರ್ಥವಾಗಿ ಎದುರಿಸಿ ಜಾಧವ್ ಅವರು ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾವು ಜಾಧವ್ ಅವರ ಜೊತೆಗೇ ದೇಶದ ಭದ್ರತೆ ಮತ್ತು ಏಕತೆ ದೃಷ್ಟಿ ಅಖಂಡತೆ ನೋಡಬೇಕಾಗ್ತದೆ. ಒಬ್ಬ ಸಮರ್ಥ ಪ್ರಧಾನಿ 10 ವರ್ಷಗಳಿಂದ ದೇಶವನ್ನು ವಿಶ್ವಗುರು ಮಾಡಲು ಹಗಲಿರುಳು ಪ್ರಯತ್ನ ಪಡ್ತಾ ಇದ್ದಾರೆ. ಭ್ರಷ್ಟಾಚಾರ ಮುಕ್ತವಾದಂಥ, ಸ್ವಜನ ಪಕ್ಷಪಾತ ಮುಕ್ತವಾದಂಥ ಒಂದು ಸದ್ಭಾವನೆ ರಾಜಕಾರಣ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಈ ಸಲ ಮತ್ತೊಂದು ಸಲ ಜಾಧವ್ ಅವರು ಈ ನೆಲದಿಂದ ಗೆಲ್ತಾರೆ, ಕೇಂದ್ರ ಸಚಿವರು ಕೂಡ. ಸರ್, ಮತದಾರನ ಒಲವು ನಿಲುವುಗಳು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಮತದಾರನ ಮನಸ್ಸಲ್ಲಿ ಬೇರೂರುವುದು ನರೇಂದ್ರ ಮೋದಿಜಿ. ಈ ದೇಶವನ್ನು ಮತ್ತೊಮ್ಮೆ ವಿಶ್ವಗುರು ಮಾಡಬೇಕು, ಈ ದೇಶದ ವೈಭವ, ಇತಿಹಾಸ, ಸಂಸ್ಕೃತಿ, ಪರಂಪರೆಯನ್ನು ಇನ್ನು ವಿಶ್ವಕ್ಕೆ ಪರಿಚಯಿಸಬೇಕು ಅನ್ನೋಂಥದ್ದು ಮೋದಿಜಿಯವರ ಕನಸು. ನನಸಾಗಬೇಕಂದ್ರೆ ಜನಸಾಮಾನ್ಯರು ಮೋದಿಯವರ ಮೇಲೆ ಭಾಳ ಭರವಸೆ ಇಟ್ಟಿದ್ದಾರೆ. ಈ ಪೊಳ್ಳು ಗ್ಯಾರಂಟಿಗಳಿಂದ ಏನಾಗಲ್ಲ, ಈ ದೇಶ ಗ್ಯಾರಂಟಿ ಉಳಿಬೇಕಾಗಿದೆ. ಈ ದೇಶ ಗ್ಯಾರಂಟಿ ಉಳಿಬೇಕು. ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಕಾಂಗ್ರೆಸ್ ಗ್ಯಾರಂಟಿ ಸರ್, ಕಾಂಗ್ರೆಸ್ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಬರೀ ಹೇಳಕ್ಕೈತದು, ಪ್ರಾಕ್ಟಿಕಲಿ ಯಾವುದು ಮೋದಿ ಗ್ಯಾರಂಟಿ ಏನಂದ್ರೆ ಯಾರಿಗೆ ಗ್ಯಾರಂಟಿ ಇದೆ ಅಂದ್ರೆ ಬಂಡವಾಳಶಾಹಿಗಳಿಗೆ ಗ್ಯಾರಂಟಿ. ಸಾಮಾನ್ಯ ಜನರ ಪರ ಮೋದಿ ಇಲ್ಲ, ರೈತರ ಪರ ಇಲ್ಲ, ಕಾರ್ಮಿಕರ ಪರ ಇಲ್ಲ, ಯಾರ ಪರನೂ ಇಲ್ಲ, ಸಮಾಜ ಪರನೂ ಇಲ್ಲ. ಅವರು ಬರೀ ಓನ್ಲಿ ಫಾರ್ ಬಂಡವಾಳಶಾಹಿ ಪರ ಇದ್ದಾರೆ ಅವ್ರು ಮೋದಿ ಅವರು. ರೈತ ಸನ್ಮಾನ ಕೊಟ್ವಿ ರಾಜ್ಯದಲ್ಲಿ ಕಾಂಗ್ರೆಸ್ 2,000 ರೂಪಾಯಿ ಭಾಳಷ್ಟು ಸಿದ್ದರಾಮಯ್ಯ ಅವರು ರೈತರ ಸಾಲನೇ ಮನ್ನಾ ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಸ್ಕೀಮ್ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟಿದ್ದಾರೆ. ಆದ್ರೆ ಮೋದಿಯವರು ಯಾವುದೂ ಕೊಡಲಿಲ್ಲ. 2,000 ಕಿಸಾನ್ ಸಮ್ಮಾನ ಕೊಟ್ಟಿದ್ದೇ ಅವರು ದೊಡ್ಡ ಪ್ರಮಾಣದಾಗ ಹೈಲೈಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಅವ್ರದ್ದು. ಎಕಾನಮಿ 3ನೇ ಪ್ಲೇಸ್ ತಗೊಂಡೋಗ್ತೀವಿ ಅಂತಾರೆ. ಎಕನಾಮಿ ಇದ್ರೆ ನಮ್ಮ ಮನೆಯಲ್ಲಿ ನಾವು ಜನರು ಉಪಾಸಿದ್ದೀವಿ, ಆದ್ರೆ ನಾವು ಎಕನಾಮಿ ಇಂಪ್ರೂವ್ ಆಗಿಸಿಂದ ಅದ್ರ ಹೆಲ್ಪ್ ಯಾರಿಗೆ ಆಗ್ತಾರೆ? ಸಾಮಾನ್ಯ ಜನರಿಗೆ ಆಗಿಲ್ಲ ಅದು. ಒಟ್ಟೆ ಬರೇ ಬಂಡವಾಳಶಾಹಿಗಳು. ಮೋದಿಯವರು ಈ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ. ಭ್ರಷ್ಟಾಚಾರ ಮಾಡೇ ಇವತ್ತಿನ ದಿವಸ ಅವರು ಯಾರ್ದೋ ಆರ್ಸ್ ಬಂದಿದ್ದು MLAಗಳು ಪರ್ಚೇಸ್ ಮಾಡಿ ಇವ್ರು ಏನದ ಅಧಿಕಾರ ಮಾಡ್ತಾರಂದ್ರೆ ಇವ್ರು ನೇರವಾಗಿ ಇವ್ರ ಹೆಸರು ಮೇಲೆ ಆರ್ಸ್ ಬಂದಿವು MLAಗಳು ಅಲ್ರ. ಹೊಟ್ಟೆ ಇವು ಬಂದಿದೆ ಏನದಲ್ಲ, ಯಾರೋ ಯಾವುದೋ ಪಾರ್ಟಿಲಿಂದ ಬಂದವ್ರು ಏನದ ಇವ್ರು ಇವತ್ತಿನ ದಿವಸ ಆಪರೇಷನ್ BJP ಕಮಲಾತೆ ಮಾಡಿಕಿಸಿಂದ ಇವರು ಸರ್ಕಾರ ಮಾಡ್ತಾ ಇದ್ದಾರೆ. ಇವ್ರ ಸ್ವಂತ ಶಕ್ತಿ ಏನಿದೆ ರೀ? ಎಲ್ಲಿದೆ ಇವ್ರ ಸ್ವಂತ ಶಕ್ತಿ? ನನಗಂತೂ ಸ್ವಂತ ಶಕ್ತಿ ಏನೂ ಇಲ್ರಿ. ಇವರು ನಮ್ಮಲ್ಲಿ ಹೋದ್ಸಲ ಜಾಧವ್ರು ಆರಿಸಿ ಬಂದರು. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರು ದಕ್ಷ ಆಡಳಿತಗಾರ, ಒಳ್ಳೆಯ ಕೆಲಸಗಾರ. ಅಂಥವ್ರಿಗೆ ಜನ ಏನದ ಇವರು ಮೋದಿ ಗ್ಯಾರಂಟಿ ಅಂತೇಳಿ ಮೋಸ ಮಾಡಿ ಅವ್ರೇನದ ಜನರಿಗೆ ಮೋಸ ಮಾಡಿ ಓಟ್ ತೊಗೊಂಡ್ರು. ಆದ್ರೆ ಇಲ್ಲಿಯವರೆಗೆ ಅಭಿವೃದ್ಧಿ ಬಗ್ಗೆ ಒಂದು ಪೈಸಾನೂ ಇವ್ರು ಕೆಲಸ ಮಾಡಲಿಲ್ಲ ಪ್ರಾಕ್ಟಿಕಲಿ. ಅವ್ರಿಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಇವತ್ತು ರಾಷ್ಟ್ರ ಮಟ್ಟದಾಗ ಎಲ್ಲ ಕಡೆ ಓಡಬೇಕಾಯ್ತಂದ್ರೆ ಈಗ ಆಲ್ರೆಡಿ ಅವರು ರಾಜ್ಯಸಭೆ ಇದ್ದಾರೆ. ಅದರ ಸಲುವಾಗಿ ಈಗ ನಾವು ಯಾರಿಗಾದ್ರೂ ಒಬ್ಬರಿಗೆ ನಮ್ಮ ಜೊತೆ ಇದ್ದವ್ರಿಗೆ, ಕಾರ್ಯಕರ್ತರಿಗಾಯ್ತು ಮತ್ತೊಬ್ಬರಿಗೆ ಆಯಿತು, ಯಾರು ಒಳ್ಳೆಯವ್ರ ಈ ಅಂಥವ್ರಿಗೆ ಏನದ ನಾವು ಇವತ್ತಿನ ದಿವಸ ಎಲೆಕ್ಟ್ ಮಾಡಮ್ಮ ಅಂತ ಹೇಳ್ಕಿಸಿಂದ MP ಕ್ಯಾಂಡಿಡೇಟ್ ಎಲೆಕ್ಟ್ ಮಾಡಿದ್ರು ಅವರಿಗೆ. ಹೊಟ್ಟೆ ಪಕ್ಷದ ಪ್ರಧಾನಿ ಮೋದಿ ಇದ್ದಾರೆ, ಬಟ್ ಬದಲಾದ್ರೆ ಯಾರು ಒಳ್ಳೇದು? ನಿಮ್ಗೆ ಯಾರಾಗ್ಬೇಕು? ರಾಹುಲ್ ಗಾಂಧಿ ಆಗ್ಬೇಕ್ರಿ. ಯಾಕೆ ನಿಮ್ಮವ್ರು ಖರ್ಗೆ ಅವ್ರು ಬೇಡವಾ? ಏನ್ರಿ
ಹಲೋ ಖರ್ಗೆ ಅವ್ರು ಆಗ್ಬಾರ್ದಾ? ಇಲ್ಲ ಆಗ್ಬೇಕು, ಆದ್ರೂ ಬಿ ಏನದ ಇವತ್ತಿನ ದಿವಸ ಟಾಪ್ ಲೆವೆಲ್ದಾಗ ಅವರು ಈಗ ಇದು ಇದ್ರಲ್ಲ ಒಟ್ಟೆ ಅದಕ್ಕೆ ಅವರು ಪಕ್ಷದ ಯಾರಾದ್ರೂ ಬಿ ಖರ್ಗೆಯವರಾದ್ರೂ ಬಿ ಕರೆಕ್ಟ್, ರಾಹುಲ್ ಗಾಂಧಿ ಅವರು ಕರೆಕ್ಟ್ ಒಟ್ಟೆ. ಏನು ಇವಾಗ ಕಾಂಗ್ರೆಸ್ ಪರ ಕಾಣ್ತದೆ, ಈ ಬಾರಿ ಬದಲಾವಣೆ ಆಗ್ತದೆ. ಯಾಕೆ? ಗ್ಯಾರಂಟಿಗಳಿಂದ, ಮೋದಿ ಗ್ಯಾರಂಟಿಯಿಂದ? ಇಲ್ಲ, ಸಿದ್ದರಾಮಯ್ಯನವರ ಗ್ಯಾರಂಟಿಯಿಂದ ಬಡವರಿಗೆ ಪ್ರತಿ ಹೆಣ್ಮಕ್ಳಿಗೆ 2,000, ಅಲ್ಲೇನು ಜಾತಿ ಭೇದ ಇಲ್ಲ, ಏನಿಲ್ಲ, ಆಲ್ ಕಾಸ್ಟ್ ಎಲ್ಲರಿಗೆ BPL ಕಾರ್ಡ್ ಇದ್ದವರು ಯಾವುದೇ ಕಾಸ್ಟ್ ಇರಲಿ ಅವರಿಗೆ ಹೆಣ್ಮಕ್ಳಿಗೆ 2,000, ಆಮೇಲೆ ಬಸ್ ಫ್ರೀ ಇದೆ, ಆಮೇಲೆ ರಾಷನ್ ಫ್ರೀ ಇದೆ, ಎಲ್ಲ ಇದೆ, ಕರೆಂಟ್ ಫ್ರೀ ಇದೆ, 200 ಯೂನಿಟ್ ಕರೆಂಟ್ ಫ್ರೀ ಇದೆ. ಅದು ಬಡವರಿಗೆ ಎಷ್ಟು ಸಹಾಯ ಆಗ್ತದೆ ಅಂದರೆ ಭಾಳ ಸಹಾಯ ಆಗ್ತದೆ. ಇದು ಕಂಟಿನ್ಯೂ ನಡ್ಸ್ಕೊಂಡು ಹೋಗ್ಬೇಕು ಅವರು. ಗ್ಯಾರಂಟಿ ಮುಂದೆ ಅವರಿಗೆ ಲಾಭ ಆಗ್ತದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು ಮೋದಿ ಅವ್ರದ್ದು ಏನು ತಪ್ಪಿದೆ ಅಂದರೆ ಈ ED ಏನಿದೆಯಲ್ಲ, ED, CBI, ಪೊಲೀಸ್ ವ್ಯವಸ್ಥೆ ಎಲ್ಲ ಅವ್ರ ಕೈಗೊಂಬೆ ಆಗಿದೆ. ಇದು ಬಹಳ ಎಲ್ಲರಿಗೆ ತಿಳಿತದೆ, ಸಣ್ಣ ಮಕ್ಕಳಿಗೂ ಗೊತ್ತಾಗ್ತದೆ. ED ಬರೀ ಕಾಂಗ್ರೆಸ್ ಪಾರ್ಟಿ ಅದರ್ ಪಾರ್ಟಿಗಳಿಗೆ ಅಷ್ಟೇ ರೇಡ್ ಮಾಡ್ತಾರೆ ಅವರು. ಅದು ಕೈಗೊಂಬೆ ಆಗಿದೆ. ED ಅದು ಸ್ವತಂತ್ರ ಸಂಸ್ಥೆ ನಿಜವಾಗ್ಲಿ ನೋಡ್ಬೇಕಂದ್ರೆ. ಆದರೆ ಅದು ಸ್ವತಂತ್ರ ಸಂಸ್ಥೆ, ತಮ್ಮ ಮಾನ ಮರ್ಯಾದೆ ಅವರು ED ಅವರು ಎಲ್ಲ ಅದೇನು ಸ್ವತಂತ್ರ ಸಂಸ್ಥೆ ಅನ್ನೋಂಗಿಲ್ಲ ಏನ್ರಿ. ಅದು ಬರೀ ವಿರೋಧ ಪಕ್ಷದವ್ರಿಗೆ ಅಷ್ಟೇ ರೇಡ್ ಹಾಕ್ತಾರೆ. ಯಾಕೆ BJP ಅವರಾಗಲಿ ತಮ್ಮ ಪಕ್ಷದವರು ಯಾರು ಶ್ರೀಮಂತರಿಲ್ಲ, ಭ್ರಷ್ಟಾಚಾರಿಗಳಿಲ್ವಾ, ಅವ್ರ ಹತ್ರ ಹಣ ಇಲ್ವಾ, ಮಾಡಬೇಕಲ್ಲ ರೇಡ. ಮತ್ತು ಅದು ಗೊತ್ತಿದೆ ಮೋದಿಯವರಿಗೂ ಕೂಡ, ಗೊತ್ತಿದ್ರು ಕೂಡ ಅದು ಮುಚ್ಚಿಟ್ಕೋತಾರೆ. ಮತ್ತು ಇದು ತಪ್ಪಲ್ವಾ? ನಿಷ್ಪಕ್ಷಪಾತಿ ಮೋದಿ ಅಂತ ನಾವು ಹೆಂಗೆ ಅನ್ಬೇಕು ಹೇಳ್ರಿ? ಅದು ದೊಡ್ಡ ತಪ್ಪಿದೆ. ಅದು ಒಂದು ಸುಧಾರಿಸ್ಕೋಬೇಕು ಅವರು. ಅವರಿಲ್ಲ ಇವರಿಲ್ಲ, ಯಾರು ಮಾಡ್ತಾರೆ ಅವ್ರ ಮೇಲೆ ಎಲ್ಲರ ಮ್ಯಾಗ ಮಾಡಬೇಕು. ಆದರೆ ಬೇರೆ ಪಕ್ಷದವ್ರು ಇರ್ತಾರೆ, ಭ್ರಷ್ಟಾಚಾರ ಇರ್ತಾರೆ, ಅವ್ರ ಪಕ್ಷದ ಹೋದ ತಕ್ಷಣ ಕ್ಲೀನ್ ಶೀಟ, ಅವರೆಲ್ಲ ಸಾಚ ಆಗ್ತಾರೆ. ಇದು ಯಾವ ಲೆಕ್ಕ ರೀ? ಇದು ಆರೋಪ, ಫುಲ್ ಆರೋಪ ಇದೆ ಇದು. ಆಮೇಲೆ ಮತ್ತೊಂದು ಯಾವುದೋ ಬಾಂಡ್, ಚುನಾವಣೆ ಬಾಂಡ್ಗಳು, ಅದೆಲ್ಲ ತಮ್ಮ ಪಕ್ಷದವರು ಯಾರ ಪಾರ್ಟಿ ಇಂಡಸ್ಟ್ರಿಯಲ್ಗಳೆಲ್ಲ ತಮ್ಮದೆಲ್ಲ ಇದು ಕೊಡ್ತಾರಲ್ಲ, ಅದೆಲ್ಲ ಮುಚ್ಕೊಂಡ್ರಲ್ಲ, ಅದೆಲ್ಲ ಅದು ಎಫೆಕ್ಟ್ ಆಗ್ತದೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಪರ ಈ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಖರ್ಗೆ ಸಾಹೇಬ್ರದ್ದು ಅವ್ರು ಮಾಡೋದು ಕೆಲಸ, ಇಲ್ಲಿ ಏನು MP ಇದ್ರು ಮೊದಲು ಅವರು MP ಇರುವಾಗ ಅವ್ರು ಏನು ಮಾಡಿದಾರ ಅವ್ರ ಕೆಲಸ ಅವ್ರ ಹಿಂದೆ. ಇದು ಯಾರು ಏನೂ ಮಾಡಿಲ್ಲ. ಗುಲ್ಬರ್ಗಕ್ಕೆ ಏನು ಮಾಡಿದ್ದಾರೆ ಹೇಳ್ರಿ? MP ಬಂದರು, ಏನಾದರೂ ಮೋದಿ ಬಂದರು, ಏನು ಮಾಡಿದ್ದಾರೆ? ಗೆಲ್ಲುವ ಸಾಧ್ಯತೆ ಭಾಳಷ್ಟು ಅದಾವ. ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಇರತಕ್ಕಂಥ ವಿಷಯಗಳೇ ಬೇರೆ, ಈ ಚುನಾವಣೆಯಲ್ಲಿ ಇರತಕ್ಕಂಥ ವಿಷಯಗಳೇ ಬೇರೆ. ಹಾಗಾಗಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿದೆ. BJPನೇ ಗೆಲ್ತಕ್ಕಂಥದ್ದು ಸಾಮರ್ಥ್ಯ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ. ಖರ್ಗೆ ಅವರು ನಿಂತಿದ್ರೆ ಗೆಲ್ತಾ ಇದ್ರಿ ಅನ್ಸುತ್ತೆ. ಅವರು ಗೆಲ್ಲುವ ಸಾಧ್ಯತೆಗಳಿದ್ದು, ಯಾಕಂದರೆ ಜನ ಒಂದ್ಸಲ ಸೋಲಿಸುವಪ್ಪ ಅವ್ರಿಗೆ ಇನ್ನೊಂದ್ಸಲ ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಅಂತಕ್ಕಂಥ ಅಭಿಪ್ರಾಯ ಇತ್ತು. ಅವರು ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದಿರೋದ್ರಿಂದ ಈಗ BJPಗೆ ಇನ್ನೊಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಭಾವನೆ ಜನರಲ್ಲಿದೆ. ಕೇಂದ್ರದಲ್ಲಿ ಮೋದಿ 10 ವರ್ಷ ಮಾಡಿದ್ದಾರೆ, ಮೋದಿನೇನ ಬೇರೆಯವರು ಬಂದ್ರೆ ಒಳ್ಳೆಯದು? ಇಲ್ಲ, ಮೋದಿ ಇದ್ರೆ ತಪ್ಪೇನಿಲ್ಲ. ರಾಷ್ಟ್ರದ ಹಿತದೃಷ್ಟಿಯಿಂದ ಮೋದಿಯವರು ಇರಬೇಕು. ಯಾಕಂದರೆ ರಾಷ್ಟ್ರದ ಆಂತರಿಕ ಭದ್ರತೆ ಇರ್ಬೋದು, ಈಗ ಬಾಹ್ಯ ಭದ್ರತೆ ಇರ್ಬೋದು, ಆ ವಿಷಯದಲ್ಲಿ ಮೋದಿಯವರು ಯಾವುದಕ್ಕೂ ಹೊಂದಾಣಿಕೆ ಮಾಡ್ಕೊಡಲ್ಲ ಅಂತ ಜನರ ಬಳಿ ಒಂದು ನಂಬಿಕೆ ಇದೆ. ಮಣಿಪುರದಲ್ಲಿ ಗಲಭೆ ಆದಾಗ ಏನು ಮಾಡಲಿಲ್ಲ. ಮಣಿಪುರದಲ್ಲಿ ಇದೆ ಸಮಸ್ಯೆ ಹಲವಾರು ಇರ್ತವೆ. ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತಲ್ಲ, ಕೆಲವು ಸಮಸ್ಯೆಗಳು ಸ್ಪಂದಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೆ ಅವ್ರು ಕೆಟ್ಟವ್ರು ಅಂತ ಅರ್ಥ ಅಲ್ಲ. ಆದರೆ ಬರ್ತಕ್ಕಂಥ ದಿನದಲ್ಲಿ ಒಂದು ಮಾತು ಹೇಳ್ಬೋದು ನಾವು ನೇರವಾಗಿ, ಮೋದಿಯವರ ನೇತೃತ್ವದಲ್ಲಿ ರಾಷ್ಟ್ರಕ್ಕೆ ಇನ್ನೂ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು.